ಸಿಂಹರಾಶಿಯ ಜನರು ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೌದು ಸ್ನೇಹಿತರೆ, ನಿಮ್ಮ ಕೈಗಳು ನಡುಗುವಂತೆ ಮಾಡುವ ಗಂಟೆ ಬಾರಿಸುವುದನ್ನು ನೀವು ಇದ್ದಕ್ಕಿದ್ದಂತೆ ಕೇಳಿದರೆ ಅದನ್ನು ಎಂದಿಗೂ ಹಗುರವಾಗಿ ಪರಿಗಣಿಸಬೇಡಿ. ಏಕೆಂದರೆ ಇಂದಿನ ಚಿಹ್ನೆಯು ಸಾಮಾನ್ಯ ದಿನವಲ್ಲ. ತುರ್ತು ಸಂದೇಶವು ನಿಮ್ಮ ಜೀವನವನ್ನು ಪ್ರವೇಶಿಸಲಿದೆ. ಅದು ಭವಿಷ್ಯದ ಹಲವು ದಿಕ್ಕುಗಳನ್ನು ಬದಲಾಯಿಸಬಹುದು. ಮತ್ತು ಅತ್ಯಂತ ಆಶ್ಚರ್ಯಕರ ವಿಷಯವೇನೆಂದರೆ, ಈ ಸಂಕೇತವು ಎಲ್ಲರಿಗೂ ತಲುಪುವುದಿಲ್ಲ. ಆದರೆ ಅವರ ಭವಿಷ್ಯವು ಪ್ರಮುಖ ತಿರುವಿನ ಅಂಚಿನಲ್ಲಿರುವವರಿಗೆ ಮಾತ್ರ. ಹೌದು ಸ್ನೇಹಿತರೆ, ಇಂದಿನ ಗ್ರಹಗಳ ಚಲನೆಗಳು ಒಂದು ರಹಸ್ಯವನ್ನು ಬಹಿರಂಗಪಡಿಸುತ್ತಿವೆ. ಅದನ್ನು ಕೇಳಿದ ನಂತರ ನೀವು ದಿನವಿಡೀ ನಿಮ್ಮ ಫೋನ್ನಲ್ಲಿ ಪ್ರತಿಯೊಂದು ರಿಂಗನ್ನು ವಿಭಿನ್ನವಾಗಿ ನೋಡುವ ಸಾಧ್ಯತೆ ಇದೆ. ಹಠಾತ್ ಸಂದೇಶ, ಅಧಿಸೂಚನೆ ಅಥವಾ ಸಂಭಾಷಣೆಯು ನಿಮ್ಮ ಜೀವನದಲ್ಲಿ ಸ್ಥಗಿತಗೊಂಡ ಕಥೆಯನ್ನು ಮುಂದಕ್ಕೆ ಸಾಗಿಸಬಹುದು ಎಂದು ಚಿಹ್ನೆಗಳು ಬಹಿರಂಗಪಡಿಸುತ್ತಿವೆ. ಆದರೆ ನಿರೀಕ್ಷಿಸಿ, ದೊಡ್ಡ ರಹಸ್ಯ ಉಳಿದಿದೆ. ಏಕೆಂದರೆ ಇದು ನಿಮ್ಮ ಫೋನ್ಗೆ ಮಾತ್ರ ಸೀಮಿತವಾಗಿಲ್ಲ. ಇಂದು ನಿಮ್ಮ ರಾಶಿಚಕ್ರ ಚಿಹ್ನೆಯ ಮೇಲೆ ಪರಿಚಲನೆಗೊಳ್ಳುವ ಶಕ್ತಿಯು ಹಲವು ವರ್ಷಗಳಿಂದ ಈ ರೀತಿಯಲ್ಲಿ ಸಕ್ರಿಯಗೊಂಡಿದೆ. ಇದರ ಅರ್ಥ ನಿಮ್ಮ ಜೀವನದಲ್ಲಿ ಪದೇ ಪದೇ ಸ್ಥಗಿತಗೊಳ್ಳುತ್ತಿದ್ದ ಕೆಲಸಕ್ಕೆ ಸಂಬಂಧಿಸಿದ ಕೆಲವು ಅನಿರೀಕ್ಷಿತ ಚಲನೆಗಳು ಪ್ರಾರಂಭವಾಗಬಹುದು. ಇದರಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ಚಡಪಡಿಕೆ ಹೆಚ್ಚುತ್ತಿತ್ತು. ಮತ್ತು ಇಂದು ನೀವು ಒಂದು ಸಣ್ಣ ಘಟನೆಯನ್ನು ಲಘುವಾಗಿ ಪರಿಗಣಿಸಬಾರದು. ಆದರೆ ನಾನು ನಿಮಗೆ ಒಂದು ಪ್ರಶ್ನೆ ಕೇಳಲು ಬಯಸುತ್ತೇನೆ. ಕಳೆದ ಕೆಲವು ದಿನಗಳಿಂದ ನಿಮಗೆ ಸನ್ನಿಹಿತವಾದ ವಿನಾಶದ ಭಾವನೆ ಬರುತ್ತಿದೆಯೇ? ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ನೀವು ಇದ್ದಕ್ಕಿದ್ದಂತೆ ಹಳೆಯ ಜನರನ್ನು ನೆನಪಿಸಿಕೊಳ್ಳಲು ಪ್ರಾರಂಭಿಸಿದ್ದು, ಅಥವಾ ನಿಮ್ಮ ಫೋನನ್ನು ನಿರಂತರವಾಗಿ ಪರಿಶೀಲಿಸಲು ಪ್ರಾರಂಭಿಸಿದ್ದೀರಾ? ಹಾಗಿದ್ದಲ್ಲಿ ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ಅದು ಕೇವಲ ಕಾಕತಾಳೀಯವಾಗಿರಲು ಸಾಧ್ಯವಿಲ್ಲ. ಇಲ್ಲಿ ಕೇಳುತ್ತಿರುವವರು ಒಮ್ಮೆ ಮಾನಸಿಕವಾಗಿ ಜೈ ಶ್ರೀಕೃಷ್ಣ, ಜೈ ಮಹಾಕಾಳ ಎಂದು ಜಪಿಸಬೇಕು. ಮಹಾಕಾಳನಿಂದ ಆಶೀರ್ವದಿಸಲ್ಪಟ್ಟವರು ಸಮಯಕ್ಕೆ ಬರಲಿರುವ ಚಿಹ್ನೆಗಳನ್ನು ನೋಡುತ್ತಾರೆ. ಈಗ ನೀವು ಎಂದಿಗೂ ಪರಿಗಣಿಸದೇ ಇರಬಹುದಾದ ವಿಷಯ ಇಲ್ಲಿದೆ. ಕೆಲವೊಮ್ಮೆ ತುರ್ತು ಪರಿಸ್ಥಿತಿ ಎಂದರೆ ಕೆಟ್ಟ ಸುದ್ದಿ ಎಂದರ್ಥವಲ್ಲ. ಕೆಲವೊಮ್ಮೆ ಅದೇ ಮಾಹಿತಿಯು ನಿರ್ಬಂಧಿಸಲಾದ ನಿಧಿಗಳಿಗೆ ದಾರಿ ತೆರೆಯುತ್ತದೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನೂ ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಹಳೆಯ ವಿವಾದವನ್ನು ಕೊನೆಗೊಳಿಸುತ್ತದೆ, ಹೊಸ ಕೆಲಸಕ್ಕೆ ಬಾಗಿಲು ತೆರೆಯುತ್ತದೆ, ಅಥವಾ ನಿಮ್ಮ ಮಾರ್ಗವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಯಾರನ್ನಾದರೂ ನಿಮಗೆ ಪರಿಚಯಿಸುತ್ತದೆ. ಆದರೆ ಈ ಬಾರಿ ಏನಾಗಲಿದೆ ಎಂಬುದು ಸ್ವಲ್ಪ ವಿಭಿನ್ನವಾಗಿದೆ ಎಂದು ಗ್ರಹಗಳು ಸೂಚಿಸುತ್ತವೆ. 2 ರೀತಿಯ ಶಕ್ತಿಗಳು ಈಗ ನಿಮ್ಮ ಸುತ್ತಲೂ ಸುತ್ತುತ್ತಿವೆ. ಮೊದಲ ಶಕ್ತಿ ನಿಮ್ಮನ್ನು ಹೆದರಿಸಲು ಪ್ರಯತ್ನಿಸುತ್ತದೆ. ಎರಡನೆಯ ಶಕ್ತಿ ನಿಮ್ಮನ್ನು ಇನ್ನೂ ಮುಂದಕ್ಕೆ ತಳ್ಳುತ್ತದೆ. ಈಗ ನೀವು ಯಾವ ದಿಕ್ಕನ್ನು ಆರಿಸಿಕೊಳ್ಳುತ್ತೀರಿ ಎಂಬುದು ಪೂರ್ಣವಾಗಿ ನಿಮಗೆ ಬಿಟ್ಟದ್ದು. ಏಕೆಂದರೆ ಕೆಲವೊಮ್ಮೆ ಅವಕಾಶವು ಭಯದ ವೇಷ ಧರಿಸುತ್ತದೆ. ಇಂದು ಸಂಜೆ ನೀವು ತಿಂಗಳುಗಳು ಅಥವಾ ವರ್ಷ, ಆದರೆ ಆ ಹೆಸರಿನೊಂದಿಗೆ ಸಂಬಂಧಿಸಿದ ಇನ್ನೊಂದು ಚಿಹ್ನೆ ಇದೆ. ಇದನ್ನು ನಾನು ಈಗ ಹಂಚಿಕೊಳ್ಳುತ್ತೇನೆ ಎಂದು ನನಗೆ ಖಚಿತವಿಲ್ಲ. ನೀವು ಇಲ್ಲಿಯವರೆಗೆ ನೋಡಿದರೆ ದಯವಿಟ್ಟು ಒಂದು ಸಣ್ಣ ಉಪಕಾರ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ. ನಾವು ನಿಮಗೆ ಪ್ರತಿದಿನ ಅಂತಹ ಆಳವಾದ ಜಾತಕಗಳನ್ನು ತರುತ್ತೇವೆ. ಮುಂದೆ ಬರುತ್ತಿರುವುದು ಬಹಳ ಕಡಿಮೆ ಜನರಿಗೆ ತಿಳಿದಿರುವ ವಿಷಯ. ನಿಮ್ಮ ಹಣಕಾಸಿನ ಬಗ್ಗೆ ಸ್ಥಗಿತಗೊಂಡ ಬಾಗಿಲು ನಿಧಾನವಾಗಿ ತೆರೆಯುತ್ತಿದೆ. ನೀವು ಯಾರಿಗಾದರೂ ಹಣವನ್ನು ಸಾಲವಾಗಿ ನೀಡಿದ್ದರೆ ಅಥವಾ ಪಾವತಿಗಾಗಿ ಕಾಯುತ್ತಿದ್ದರೆ ಕೆಲವು ಹಠಾತ್ ಚಲನೆ ಇರಬಹುದು. ಆದರೆ ನೆನಪಿಡಿ, ಯಾವುದೇ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಏಕೆಂದರೆ ಗ್ರಹಗಳು ನಿಮ್ಮ ಮುಂದೆ 2 ಮಾರ್ಗಗಳು ಏಕಕಾಲದಲ್ಲಿ ತೆರೆದುಕೊಳ್ಳುತ್ತವೆ ಎಂದು ಸೂಚಿಸುತ್ತವೆ. ಒಂದು ಮಾರ್ಗ ಸುಲಭವೆಂದು ತೋರುತ್ತದೆ, ಇನ್ನೊಂದು ಕಷ್ಟಕರವೆಂದು ತೋರುತ್ತದೆ. ಆಶ್ಚರ್ಯವಿರುತ್ತದೆ. ಆಶ್ಚರ್ಯಕರವಾಗಿ ಕಠಿಣ ಹಾದಿಯಲ್ಲಿ ಯಶಸ್ಸು ಅಡಗಿರುವಂತೆ ಕಾಣುತ್ತದೆ. ಈಗ ಇಂದು ರಾತ್ರಿ ಮಲಗುವ ಮೊದಲು ನಿಮ್ಮನ್ನು 2 ಬಾರಿ ಯೋಚಿಸುವಂತೆ ಮಾಡುವ ವಿಷಯವನ್ನು ನಾನು ನಿಮಗೆ ಹೇಳಲಿದ್ದೇನೆ. ನಿಮ್ಮ ರಾಶಿಚಕ್ರ ಚಿಹ್ನೆಯ ಸುತ್ತಲೂ ಒಂದು ಗುಪ್ತ ಚಿಹ್ನೆ ರೂಪುಗೊಳ್ಳುತ್ತಿದೆ. ಈ ಚಿಹ್ನೆಯು ಒಂದು ವಸ್ತು, ಧ್ವನಿ ಅಥವಾ ವ್ಯಕ್ತಿಯ ಮೂಲಕ ನಿಮ್ಮನ್ನು ತಲುಪಬಹುದು. ಹೆಚ್ಚಿನ ಜನರು ಅದನ್ನು ಗುರುತಿಸುವುದಿಲ್ಲ ಮತ್ತು ನಂತರ ಅವರು ಗಮನ ಹರಿಸಬೇಕೆಂದು ಬಯಸುತ್ತಾರೆ. ಆದರೆ ನಿಜವಾದ ರಹಸ್ಯ ಇನ್ನೂ ಬಹಿರಂಗಗೊಂಡಿಲ್ಲ. ಏಕೆಂದರೆ ಇಂದಿನ ದೊಡ್ಡ ಪ್ರಕ್ಷುಬ್ಧತೆ ನಿಮ್ಮ ಸಂಬಂಧಗಳಲ್ಲಿದೆ. ನೀವು ಯಾರೊಂದಿಗಾದರೂ ಗೊಂದಲಕ್ಕೊಳಗಾಗಿದ್ದರೆ, ಯಾರಾದರೂ ಕಾರಣವಿಲ್ಲದೆ ದೂರ ಸರಿದಿದ್ದರೆ, ಅಥವಾ ನೀವು ದೀರ್ಘಕಾಲದಿಂದ ಸಂಬಂಧ ಹೊಂದಿದ್ದ ಯಾರಾದರೂ ಇದ್ದರೆ, ಪರಿಸ್ಥಿತಿಗಳು ಇದ್ದಕ್ಕಿದ್ದಂತೆ ಬದಲಾಗಬಹುದು. ಆದರೆ ಎಚ್ಚರಿಕೆಯ ಮಾತು ಬೇಕಾಗಿಲ್ಲ. ಪ್ರತಿ ಬಾರಿಯೂ ನಿಮಗೆ ಒಳ್ಳೆಯದನ್ನು ಸೂಚಿಸುವುದಿಲ್ಲ. ಹೆಚ್ಚಿನ ಜನರು ಭಾವನೆಗಳ ಆಧಾರದ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೂಲಕ ತಪ್ಪುಗಳನ್ನು ಮಾಡುವ ಸ್ಥಳ
ಇದು ಆದಾಗ್ಯೂ ನಿಮ್ಮ ರಾಶಿಚಕ್ರ ಚಿಹ್ನೆಯು ಈ ಸಮಯದಲ್ಲಿ ನೀವು ನಿಮ್ಮ ಕರುಳಿಗಿಂತ ನಿಮ್ಮ ಅನುಭವವನ್ನು ಹೆಚ್ಚು ನಂಬಬೇಕಾಗುತ್ತದೆ ಎಂದು ಸೂಚಿಸುತ್ತದೆ. ಇನ್ನೊಂದು ಚಿಹ್ನೆ ನಿರಂತರವಾಗಿ ಕಾಣಿಸಿಕೊಳ್ಳುತ್ತಿದೆ. ಮುಸ್ಸಂಜೆಯ ನಂತರ ಅಥವಾ ರಾತ್ರಿಯ ಸಮಯದಲ್ಲಿ ಮೊದಲಿಗೆ ಸಣ್ಣದಾಗಿ ಕಾಣುವ ಒಂದು ಘಟನೆ ಸಂಭವಿಸಬಹುದು, ಆದರೆ ಅಂತಿಮವಾಗಿ ಒಂದು ಪ್ರಮುಖ ತಿರುವು ಎಂದು ಸಾಬೀತುಪಡಿಸುತ್ತದೆ. ಆದ್ದರಿಂದ ಇಂದು ಸೂರ್ಯಾಸ್ತದ ನಂತರ ಯಾವುದೇ ಮಾಹಿತಿ, ಯಾವುದೇ ಸಂಭಾಷಣೆ ಅಥವಾ ಯಾವುದೇ ಹಠಾತ್ ಅವಕಾಶಗಳನ್ನು ನಿರ್ಲಕ್ಷಿಸಬೇಡಿ. ನೆನಪಿಡಿ, ನಾನು ಈಗ ವಿವರಿಸಿದ್ದು ಪೂರ್ಣ ಚಿತ್ರವಲ್ಲ, ಏಕೆಂದರೆ ಗ್ರಹಗಳ ಚಲನೆಗಳು ಈ ತುರ್ತು ಸಂಕೇತಗಳು ನಿಮಗೆ ಆಶೀರ್ವಾದ ಅಥವಾ ಪರೀಕ್ಷೆಯಾಗಿರುತ್ತದೆಯೇ ಎಂದು ನಿರ್ಧರಿಸುವ ರಹಸ್ಯವನ್ನು ಹೊಂದಿವೆ. ಆ ರಹಸ್ಯವು ನಿಧಾನವಾಗಿ ಬಿಚ್ಚಿಕೊಳ್ಳಲು ಪ್ರಾರಂಭಿಸುತ್ತಿದೆ. ಹೌದು ಸ್ನೇಹಿತರೆ, ಈಗ ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ಇಲ್ಲಿಯೇ ನಿಗೂಢತೆಯು ಆಳವಾಗಿರುತ್ತದೆ. ಕೆಲವೇ ಜನರು ಕಾಲಾನಂತರದಲ್ಲಿ ಅರ್ಥ ಮಾಡಿಕೊಳ್ಳುವ ವಿಷಯ. ಈ ದಿನಗಳಲ್ಲಿ ಸಣ್ಣ ವಿಷಯಗಳು ಸಹ ನಿಮ್ಮ ಮನಸ್ಸಿನ ಮೇಲೆ ಬಲವಾದ ಪ್ರಭಾವ ಬೀರುತ್ತಿವೆ ಎಂದು ನೀವು ಗಮನಿಸಿರಬಹುದು. ಕೆಲವೊಮ್ಮೆ ವಿವರಿಸಲಾಗದ ಚಡಪಡಿಕೆ. ಇದು ಸರಳ ವಿಷಯವಲ್ಲ. ಗ್ರಹಗಳ ಚಲನೆಗಳು ನಿಮ್ಮ ಮನಸ್ಸು ಈಗಾಗಲೇ ಮುಂಬರುವ ಘಟನೆಯನ್ನು ಗ್ರಹಿಸಲು ಪ್ರಾರಂಭಿಸಿದೆ ಎಂದು ಸೂಚಿಸುತ್ತದೆ. ಆದರೆ ಒಂದು ಕ್ಷಣ ಕಾಯಿರಿ. ಇಂದು ಅಥವಾ ಮುಂದಿನ ದಿನಗಳಲ್ಲಿ ನಿಮಗೆ ಕರೆ ಬಂದರೆ, ಅದು ನಿಮ್ಮ ಹೃದಯವನ್ನು ಒಂದು ಕ್ಷಣ ಓಡಿಸುವಂತೆ ಮಾಡಿದರೆ, ತಕ್ಷಣ ಭಯಪಡಬೇಡಿ, ಏಕೆಂದರೆ ಪ್ರತಿಯೊಂದು ಹಠಾತ್ ಸುದ್ದಿಯು ತೊಂದರೆ ತರುವುದಿಲ್ಲ. ಕೆಲವೊಮ್ಮೆ ದೇವರು ಮೊದಲು ನಿಮ್ಮನ್ನು ಹೆದರಿಸುವ ಮೂಲಕ ನಿಮಗೆ ದೊಡ್ಡ ಆಶೀರ್ವಾದಗಳನ್ನು ನೀಡುತ್ತಾನೆ ಮತ್ತು ನಿಮ್ಮನ್ನು ಗಟ್ಟಿ ಮಾಡುತ್ತಾನೆ. ನಿಮ್ಮ ರಾಶಿಚಕ್ರ ಚಿಹ್ನೆಗೆ ಅಪರೂಪದ ಕಾಕತಾಳೀಯತೆಯು ರೂಪುಗೊಳ್ಳುತ್ತಿದೆ. ಇದು ಮಹತ್ವದ ಸುಳಿವನ್ನು ಹೊಂದಿದೆ. ನಿರ್ದಿಷ್ಟ ವ್ಯಕ್ತಿಯ ಹೆಸರು ಮೊದಲ ಬಾರಿಗೆ ನಿಮ್ಮ ಮನಸ್ಸಿಗೆ ಬಂದರೆ ಅದನ್ನು ನಿರ್ಲಕ್ಷಿಸಬೇಡಿ, ಏಕೆಂದರೆ ಆ ವ್ಯಕ್ತಿ ಈ ಇಡೀ ಕಥೆಯಲ್ಲಿ ಪ್ರಮುಖ ಪಾತ್ರವಾಗಬಹುದು, ಆದರೆ ಅದರ ಹಿಂದಿನ ಕಾರಣ ಇಂದು ಸಂಪೂರ್ಣವಾಗಿ ಬಹಿರಂಗಗೊಂಡಿಲ್ಲ. ನೀವು ನಿಮ್ಮ ಪೂರ್ಣ ಹೃದಯದಿಂದ ಕೇಳುತ್ತಿದ್ದರೆ, ದಯವಿಟ್ಟು ಜೈ ಶ್ರೀಕೃಷ್ಣ, ಜೈ ಮಹಾಕಾಳ ಎಂದು ಭಕ್ತಿಯಿಂದ ಬರೆಯಿರಿ. ನಿಮ್ಮ ನಂಬಿಕೆ ನಿಮ್ಮ ದೊಡ್ಡ ಶಕ್ತಿಯಾಗಬಹುದು ಮತ್ತು ನೀವು ಇನ್ನೂ ವಿಡಿಯೋವನ್ನು ಇಷ್ಟಪಡುತ್ತಿದ್ದರೆ ಈಗಲೇ ಹಾಗೆ ಮಾಡಿ. ನಿಮ್ಮ ಸಣ್ಣ ಕೊಡುಗೆಯು ಅಂತಹ ಆಳವಾದ ಸಂದೇಶಗಳನ್ನು ನಿಮಗೆ ತರುವುದನ್ನು ಮುಂದುವರೆಸಲು ನಮಗೆ ಸ್ಫೂರ್ತಿ ನೀಡುತ್ತದೆ. ಈಗ ನಿಮ್ಮ ಕೆಲಸದ ಬಗ್ಗೆ ಮಾತನಾಡೋಣ. ದೀರ್ಘಕಾಲದವರೆಗೆ ಕೆಲಸ ನಿಂತಿರುವವರಿಗೆ, ತಮ್ಮ ಕಠಿಣ ಪರಿಶ್ರಮದ ಫಲವನ್ನು ಪಡೆಯುವವರಿಗೆ, ಅಥವಾ ಎಲ್ಲವನ್ನೂ ಹೊಂದಿದ್ದರೂ ಯಶಸ್ಸು ಸಿಗುತ್ತಿಲ್ಲ ಎಂದು ಭಾವಿಸುವವರಿಗೆ ಕಾಲ ಬದಲಾಗಲು ಪ್ರಾರಂಭಿಸಿದೆ. ಆದರೆ ಯಶಸ್ಸು ನಿಮಗೆ ತಕ್ಷಣ ಬರುವುದಿಲ್ಲ. ಮೊದಲು ಎಲ್ಲವೂ ತಪ್ಪಾಗುತ್ತಿದೆ ಎಂದು ನೀವು ಭಾವಿಸುವ ಪರಿಸ್ಥಿತಿ ಉದ್ಭವಿಸುತ್ತದೆ ಮತ್ತು ಆ ಕ್ಷಣದಲ್ಲಿ ವಿಧಿ ತನ್ನ ದೊಡ್ಡ ತಂತ್ರವನ್ನು ಮಾಡುತ್ತದೆ. ನೆನಪಿಡಿ, ಕೆಲವೊಮ್ಮೆ ಮುಚ್ಚುವ ಬಾಗಿಲು ಸರಿಯಾದ ಮಾರ್ಗದ ಆರಂಭದಿಂದ ಪರಿಣಮಿಸುತ್ತದೆ. ಆದರೆ ಅತ್ಯಂತ ಆಶ್ಚರ್ಯಕರ ವಿಷಯ ಇನ್ನೂ ಬರಬೇಕಿದೆ. ನಿಮ್ಮ ಆರ್ಥಿಕ ಮನೆಯಲ್ಲಿ ಹಠಾತ್ ಬದಲಾವಣೆ ಗೋಚರಿಸುತ್ತದೆ. ನೀವು ಹಳೆಯ ಪಾವತಿ, ಬಾಕಿ ಇರುವ ಹಣ, ಹೊಸ ಗಳಿಕೆಯ ಅವಕಾಶ ಅಥವಾ ಪ್ರಭಾವಿ ವ್ಯಕ್ತಿಯಿಂದ ಬೆಂಬಲವನ್ನು ಪಡೆಯಬಹುದು. ಆದರೆ ಇಂದು ಒಂದು ಎಚ್ಚರಿಕೆಯನ್ನು ಸಹ ಹೊಂದಿದೆ. ಯಾರಾದರೂ ಸಿಹಿ ಮಾತುಗಳಿಂದ ನಿಮ್ಮ ವಿಶ್ವಾಸವನ್ನು ಗೆಲ್ಲಲು ಪ್ರಯತ್ನಿಸುತ್ತಾರೆ. ಅವರು ಹೇಳುವ ಎಲ್ಲವನ್ನೂ ತಕ್ಷಣ ನಂಬಬೇಡಿ, ಏಕೆಂದರೆ ಕೆಲವು ಜನರು ನಿಮ್ಮ ಯಶಸ್ಸಿನ ಬಗ್ಗೆ ಅಸೂಯೆ ಪಡುತ್ತಾರೆ ಎಂದು ಗ್ರಹಗಳು ಸೂಚಿಸುತ್ತವೆ. ಈಗ ನಿಮ್ಮ ಸುತ್ತಮುತ್ತಲಿನ ಕಡೆಗೆ ಗಮನ ಕೊಡಿ. ನೀವು ಇತ್ತೀಚೆಗೆ ಯಾವುದೇ ವಿಚಿತ್ರ ಕನಸುಗಳನ್ನು ಕಂಡಿದ್ದೀರಾ? ನೀವು ಒಂದೇ ಸಮಯದಲ್ಲಿ ಪದೇ ಪದೇ ಎಚ್ಚರಗೊಳ್ಳುತ್ತೀರಾ? ಯಾವುದೇ ಕಾರಣವಿಲ್ಲದೆ ಹಳೆಯ ಸ್ಥಳವನ್ನು ನೀವು ನೆನಪಿಸಿಕೊಳ್ಳುತ್ತೀರಾ? ಹಾಗಿದ್ದಲ್ಲಿ ಅದನ್ನು ಕಾಕತಾಳೀಯ ಎಂದು ತಳ್ಳಿಹಾಕಬೇಡಿ. ಇದು ನಾವು ಎಲ್ಲಾ ಸಮಯದಲ್ಲೂ ಚರ್ಚಿಸುತ್ತಿರುವ ಗುಪ್ತ ಚಿಹ್ನೆಯಾಗಿರಬಹುದು. ಆದರೆ ನಿರೀಕ್ಷಿಸಿ, ಇಂದು ಇನ್ನೂ ಸಂಪೂರ್ಣ ಕಥೆಯಲ್ಲ. ಇದು ಸಂಜೆ ಮತ್ತು ರಾತ್ರಿಯ ನಡುವಿನ ಸಮಯವು ನಿಮ್ಮ ರಾಶಿಚಕ್ರ ಚಿಹ್ನೆಗೆ ಬಹಳ ಮುಖ್ಯವೆಂದು ತೋರುತ್ತದೆ. ಈ ಕ್ಷಣದಲ್ಲಿಯೇ ಮುಂಬರುವ ತಿಂಗಳುಗಳ ಹಾದಿಯನ್ನು ರೂಪಿಸುವ ನಿರ್ಧಾರವನ್ನು ನೀವು ಎದುರಿಸಬೇಕಾಗಬಹುದು. ಈ ನಿರ್ಧಾರವು ಚಿಕ್ಕದಾಗಿ ಕಾಣಿಸಬಹುದು, ಆದರೆ ಅದರ ಪರಿಣಾಮಗಳು ಅಗಾಧವಾಗಿರುತ್ತವೆ. ಆದ್ದರಿಂದ ನಿರ್ಧಾರ ತೆಗೆದುಕೊಳ್ಳಲು ಆತುರಪಡಬೇಡಿ. ಮೊದಲು ನಿಮ್ಮ ಮನಸ್ಸು ಶಾಂತಗೊಳಿಸಿ, ನಂತರ ನಿರ್ಧಾರ ತೆಗೆದುಕೊಳ್ಳಿ. ನೀವು ಇನ್ನೂ ಇಲ್ಲಿದ್ದರೆ ದಯವಿಟ್ಟು ಕಮೆಂಟ್ಗಳಲ್ಲಿ ನಿಮ್ಮ ರಾಶಿಚಕ್ರ ಚಿಹ್ನೆಯೊಂದಿಗೆ ಹರ ಹರ ಮಹಾದೇವ ಎಂದು ಬರೆಯಿರಿ. ಹಾಗೆ ಮಾಡುವುದರಿಂದ ನಿಮ್ಮ ಸಕಾರಾತ್ಮಕ ಶಕ್ತಿಯನ್ನು ಬಲಪಡಿಸುತ್ತದೆ ಮತ್ತು ನೀವು ಅಂತ್ಯಕ್ಕೆ ಬದ್ಧರಾಗಿದ್ದೀರಿ ಎಂದು ನಮಗೆ ತೋರಿಸುತ್ತದೆ. ಈಗ ಪ್ರೀತಿಯ ಜೀವನದ ಬಗ್ಗೆ ಮಾತನಾಡೋಣ. ತಮ್ಮ ಸಂಬಂಧಗಳಲ್ಲಿ ದೂರವನ್ನು ಅನುಭವಿಸಿದವರು ಇದ್ದಕ್ಕಿದ್ದಂತೆ ಸಂವಹನಕ್ಕೆ ಒಂದು ಮಾರ್ಗವನ್ನು ಕಂಡುಕೊಳ್ಳಬಹುದು. ಆದಾಗ್ಯೂ ಯಾರಾದರೂ ಕೇವಲ ಸ್ವಾರ್ಥಕ್ಕಾಗಿ ಹಿಂದೇಟು ಹಾಕುತ್ತಿದ್ದರೆ ಅವರನ್ನು ಈಗಲೇ ಗುರುತಿಸಲಾಗುತ್ತದೆ. ಆದ್ದರಿಂದ ಈ ಬಾರಿ ನಿಮ್ಮ ಅನುಭವದ ಮೊದಲು ನಿಮ್ಮ ಹೃದಯವನ್ನು ಆಲಿಸಿ, ಏಕೆಂದರೆ ನಿಜವಾದ ವ್ಯಕ್ತಿಗೆ ಮನವರಿಕೆ ಮಾಡುವ ಅಗತ್ಯವಿಲ್ಲ.
ಆದರೆ ಸುಳ್ಳುಗಾರನಿಗೆ ಹೆಚ್ಚು ಮನವರಿಕೆ ಮಾಡುವ ಅಗತ್ಯವಿರುತ್ತದೆ. ಹಿಂದೆಂದೂ ಕೇಳಿರದ ವಿಷಯ ಇಲ್ಲಿದೆ. ನಿಮ್ಮ ರಾಶಿಚಕ್ರ ಚಿಹ್ನೆಯ ಕೆಲವು ಜನರು ನೇರವಾಗಿ ವ್ಯಕ್ತಪಡಿಸದ ಸಂಕೇತವನ್ನು ಪಡೆಯಲಿದ್ದಾರೆ ಎಂದು ಗ್ರಹಗಳು ಸೂಚಿಸುತ್ತವೆ. ಅದು ಅಪರಿಚಿತರ ಮಾತುಗಳಾಗಿರಬಹುದು, ಮಗುವಿನ ಹೇಳಿಕೆಯಾಗಿರಬಹುದು, ಹಳೆಯ ಕಾಗದವನ್ನು ಕಂಡುಕೊಂಡಿರಬಹುದು ಅಥವಾ ಹೆಸರಿನ ಹಠಾತ್ ಪುನರಾವರ್ತನೆಯಾಗಿರಬಹುದು. ಇವು ನೀವು ಅರ್ಥ ಮಾಡಿಕೊಂಡರೆ ಮುಂದುವರಿಯುವ, ಆದರೆ ನಿಜವಾದ ಆಟ ಇನ್ನೂ ಆರಂಭವಾಗಿಲ್ಲ, ಏಕೆಂದರೆ ತುರ್ತು ಪರಿಸ್ಥಿತಿಯ ಬಗ್ಗೆ ನಿರಂತರ ಚರ್ಚೆಯ ಹಿಂದೆ ಇನ್ನೊಂದು ನಿಗೂಢತೆ ಇದೆ. ಈ ಮಾಹಿತಿಯು ನಿಮಗಾಗಿ ಮಾತ್ರ ಅಲ್ಲ, ಆದರೆ ಇದು ನಿಮ್ಮ ಕುಟುಂಬದ ಖ್ಯಾತಿ ಮತ್ತು ಭವಿಷ್ಯದಲ್ಲಿ ಹೊಸ ಅಧ್ಯಾಯವನ್ನು ತೆರೆಯಬಹುದು. ಅತ್ಯಂತ ಆಶ್ಚರ್ಯಕರ ಸಂಗತಿ ಎಂದರೆ ಆ ಕ್ಷಣದಲ್ಲಿ ಇದೆಲ್ಲವೂ ಇದ್ದಕ್ಕಿದ್ದಂತೆ ಅನುಭವಿಸಿದಂತೆ ನೀವು ಭಾವಿಸುವ ಗ್ರಹಗಳು ಇದಕ್ಕೆ ಸಿದ್ಧತೆಗಳು ಬಹಳ ಸಮಯದಿಂದ ನಡೆಯುತ್ತಿವೆ ಎಂದು ಸೂಚಿಸಿದರೂ ಸಹ. ಹೌದು ಸ್ನೇಹಿತರೆ, ನೀವು ಇಲ್ಲಿಯವರೆಗೆ ಕೇಳಿರುವುದು ಗ್ರಹಗಳು ಕ್ರಮೇಣ ನಿಮಗೆ ಬಹಿರಂಗಪಡಿಸುತ್ತಿರುವ ಚಿಹ್ನೆಗಳ ಆರಂಭ ಮಾತ್ರ. ಆದರೆ ಈಗ ತೆರೆದುಕೊಳ್ಳುತ್ತಿರುವ ಸಂಯೋಜನೆಯು ಸಾಮಾನ್ಯವಲ್ಲ. ಅನೇಕ ಜನರು ಒಂದು ಸಣ್ಣ ತಪ್ಪಿನಿಂದ ತಮ್ಮ ಅದೃಷ್ಟದ ಹಾದಿಯನ್ನು ಬದಲಾಯಿಸುವ ಕ್ಷಣ ಇದು. ಆದರೆ ಇತರರು ಆ ಕ್ಷಣದಲ್ಲಿಯೇ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಅದು ಅವರಿಗೆ ವರ್ಷಗಳವರೆಗೆ ಯಶಸ್ಸನ್ನು ತರುತ್ತದೆ. ಆದರೆ ಅದಕ್ಕೂ ಮೊದಲು ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಲು ಬಯಸುತ್ತೇನೆ. ಯಾವುದೋ ಅದೃಶ್ಯ ಶಕ್ತಿಯು ನಿಮ್ಮನ್ನು ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಕರೆದೊಯ್ಯಲು ಪ್ರಯತ್ನಿಸುತ್ತಿದೆ ಎಂದು ನೀವು ಇತ್ತೀಚೆಗೆ ಪದೇ ಪದೇ ಭಾವಿಸುತ್ತಿದ್ದೀರಾ? ಕೆಲವೊಮ್ಮೆ ಅದು ಹಳೆಯ ಪರಿಚಯಸ್ಥರ ನೆನಪು, ಕೆಲವೊಮ್ಮೆ ಅಪೂರ್ಣ ಕೆಲಸದ ಚಿಂತೆ, ಅಥವಾ ಕೆಲವೊಮ್ಮೆ ಯಾವುದೇ ಕಾರಣವಿಲ್ಲದೆ ಒಂದು ಸಂಖ್ಯೆ, ಹೆಸರು ಅಥವಾ ಒಂದು ಸ್ಥಳವು ಮತ್ತೆ ಮತ್ತೆ ಬರುತ್ತಲೇ ಇರುತ್ತದೆ. ಇದು ಸಂಭವಿಸುತ್ತಿದ್ದರೆ ಅದನ್ನು ಕಾಕತಾಳೀಯ ಎಂದು ತಳ್ಳಿಹಾಕಬೇಡಿ. ಗ್ರಹಗಳು ಇಲ್ಲಿ ಆಳವಾದ ರಹಸ್ಯವನ್ನು ಬಹಿರಂಗಪಡಿಸುವುದು. ಅದು ಬರುವ ಮೊದಲು ಬ್ರಹ್ಮಾಂಡವು ನಿಮಗೆ ಅನೇಕ ಸೂಕ್ಷ್ಮ ಚಿಹ್ನೆಗಳನ್ನು ನೀಡುತ್ತದೆ, ಆದರೆ ಹೆಚ್ಚಿನ ಜನರು ಅವುಗಳನ್ನು ಗುರುತಿಸಲು ವಿಫಲರಾಗುತ್ತಾರೆ. ಆದ್ದರಿಂದ ಸಮಯ ಕಳೆದಾಗ ಅವರು ಈಗಾಗಲೇ ಎಚ್ಚರಿಕೆಯನ್ನು ಸ್ವೀಕರಿಸಿದ್ದಾರೆಂದು ಅರಿತುಕೊಳ್ಳುತ್ತಾರೆ. ಎಚ್ಚರಿಕೆಯಿಂದ ಯೋಚಿಸಿ. ಕಳೆದ ಕೆಲವು ದಿನಗಳಲ್ಲಿ ನೀವು ಕಡೆಗಣಿಸಿದ ಏನಾದರೂ ಸಂಭವಿಸಿದೆಯೇ? ಅಪೂರ್ಣ ಸಂಭಾಷಣೆ, ತಪ್ಪಿದ ಸಂದೇಶ, ಇದ್ದಕ್ಕಿದ್ದಂತೆ ನಿಮ್ಮನ್ನು ಭೇಟಿಯಾಗಿ ನಂತರ ಕಣ್ಮರೆಯಾದ ವ್ಯಕ್ತಿ. ಈ ಘಟನೆಗಳು ನಂತರ ಪರಸ್ಪರ ಸಂಬಂಧ ಹೊಂದಿದೆ ಎಂದು ತೋರುತ್ತದೆ, ಆದರೆ ನಿರೀಕ್ಷಿಸಿ, ದೊಡ್ಡ ತಿರುವು ಇನ್ನೂ ಬರಬೇಕಿದೆ. ನಿಮ್ಮ ಕೆಲಸದ ಸ್ಥಳದಲ್ಲಿ ಯಾರೋ ಒಬ್ಬರು ಹೊರಗೆ ನಿಮ್ಮ ಹಿತೈಷಿಯಂತೆ ಕಾಣುತ್ತಾರೆ, ಆದರೆ ನಿಮ್ಮ ಪ್ರಗತಿಯ ಬಗ್ಗೆ ತೀವ್ರವಾಗಿ ಅತೃಪ್ತರಾಗಿದ್ದಾರೆ. ಭವಿಷ್ಯದಲ್ಲಿ ಅವರ ನಿಜವಾದ ಮುಖವು ನಿಮಗೆ ಬಹಿರಂಗಗೊಳ್ಳಬಹುದು ಎಂದು ಸೂಚಿಸುತ್ತದೆ. ಆದ್ದರಿಂದ ನಿಮ್ಮ ಯೋಜನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಡಿ. ಈ ಸಮಯದಲ್ಲಿ ನಿಮ್ಮ ಮೌನವು ನಿಮ್ಮ ಅತ್ಯುತ್ತಮ ರಕ್ಷಣೆಯಾಗಿದೆ. ನೀವು ಇಲ್ಲಿಯವರೆಗೆ ನಂಬಿಕಸ್ಥರಾಗಿ ಉಳಿದಿದ್ದರೆ ಖಂಡಿತವಾಗಿಯೂ ಒಮ್ಮೆ ಜೈ ಶ್ರೀ ಮಹಾಕಾಳ ಎಂದು ಬರೆಯಿರಿ. ಆಶೀರ್ವಾದದೊಂದಿಗೆ. ಪ್ರತಿಯೊಂದು ನಕಾರಾತ್ಮಕ ಶಕ್ತಿಯು ದುರ್ಬಲಗೊಳ್ಳುತ್ತದೆ ಮತ್ತು ನೀವು ಇನ್ನೂ ವಿಡಿಯೋವನ್ನು ಇಷ್ಟಪಡುತ್ತಿದ್ದರೆ ಈಗಲೇ ಹಾಗೆ ಮಾಡಿ, ಏಕೆಂದರೆ ಮುಂದೆ ಬರಲಿರುವ ಚಿಹ್ನೆಗಳು ಬಹಳ ಕಡಿಮೆ ಜನರನ್ನು ತಲುಪುತ್ತವೆ. ಈಗ ಹಣದ ವಿಷಯದಲ್ಲಿ ಬಹಳ ದಿನಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಆರ್ಥಿಕ ತೊಂದರೆಗಳು ಕ್ರಮೇಣ ಬದಲಾಗಲು ಪ್ರಾರಂಭಿಸುತ್ತವೆ. ಆದಾಗ್ಯೂ ಹಣವು ನೇರವಾಗಿ ನಿಮ್ಮ ಕೈಗೆ ಹರಿಯುವ ಮೊದಲು ಒಂದು ಪರೀಕ್ಷೆ ಇರುತ್ತದೆ. ಮೊದಲು ನೋಟದಲ್ಲಿ ಬಹಳ ಆಕರ್ಷಕವಾಗಿ ಕಾಣುವ ಅವಕಾಶ ಕಾಣಿಸಿಕೊಳ್ಳುತ್ತದೆ. ನೀವು ಕೇವಲ ದುರಾಸೆಯ ಆಧಾರದ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಂಡರೆ ನೀವು ನಷ್ಟವನ್ನು ಅನುಭವಿಸಬಹುದು. ಆದಾಗ್ಯೂ ನೀವು ತಾಳ್ಮೆಯಿಂದಿದ್ದರೆ ಅದೇ ಅವಕಾಶವು ದೊಡ್ಡ ಸಮೃದ್ಧಿಗೆ ಕಾರಣವಾಗುತ್ತದೆ. ನೆನಪಿಡಿ, ಇಂದು ಆತುರ ಪಡುವ ಸಮಯವಲ್ಲ. ವಿವೇಚನೆಯು ನಿಮ್ಮ ದೊಡ್ಡ ಶಕ್ತಿ. ಈಗ ನಿಮ್ಮ ಪ್ರೇಮ ಜೀವನದ ಕಡೆಗೆ ತಿರುಗಿ. ನೀವು ದೀರ್ಘಕಾಲದಿಂದ ಯಾರೊಬ್ಬರ ಬಗ್ಗೆ ಪ್ರಶ್ನೆಗಳನ್ನು ಹೊಂದಿದ್ದರೆ, ಯಾರೊಬ್ಬರ ಮೌನವು ನಿಮ್ಮನ್ನು ಕಾಡುತ್ತಿದ್ದರೆ, ಅಥವಾ ಸಂಬಂಧವು ಅಪೂರ್ಣವಾಗಿ ಉಳಿದಿದ್ದರೆ ಪರಿಸ್ಥಿತಿ ಬದಲಾಗಬಹುದು ಎಂದು ಗ್ರಹಗಳು ಸೂಚಿಸುತ್ತವೆ. ಆದಾಗ್ಯೂ ಈ ಬದಲಾವಣೆಯು ನಿಮ್ಮ ಇಚ್ಛೆಯ ಪ್ರಕಾರವಲ್ಲ, ಆದರೆ ದೇವರ ಯೋಜನೆಯ ಪ್ರಕಾರವಾಗಿರುತ್ತದೆ. ಹಾಗಾಗಿ ದೇವರು ತಾನು ತೆಗೆದುಹಾಕುವ ವ್ಯಕ್ತಿಯನ್ನು ಬದಲಾಯಿಸಲು ಉತ್ತಮ ವ್ಯಕ್ತಿಯನ್ನು ಕಳುಹಿಸಲು ತಯಾರಿ ನಡೆಸುತ್ತಿದ್ದಾನೆ. ಆದರೆ ಇನ್ನೂ ತೀರ್ಮಾನಗಳಿಗೆ ಧಾವಿಸಬೇಡಿ, ಏಕೆಂದರೆ ಕಥೆಯ ಅತ್ಯಂತ ನಿಗೂಢ ಭಾಗವು ತೆರೆದುಕೊಳ್ಳಲಿದೆ. ಈ ಸಂಜೆ ಮತ್ತು ರಾತ್ರಿಯ ನಡುವೆ ನಿಮ್ಮ ಸುತ್ತಲಿನ ಪ್ರತಿಯೊಂದು ವಿವರಕ್ಕೂ ನೀವು ಗಮನ ಹರಿಸಬೇಕಾಗುತ್ತದೆ. ಒಂದು ಧ್ವನಿ, ಬಡಿತ, ಹಠಾತ್ ಸಂದೇಶ ಅಥವಾ ಅಪರಿಚಿತರಿಂದ ಬಂದ ಸರಳ ವಾಕ್ಯವು ನಿಮ್ಮನ್ನು ಆ ತುರ್ತು ಎಚ್ಚರಿಕೆಗೆ ಸಂಪರ್ಕಿಸುವ ಸೇತುವೆಯಾಗಬಹುದು. ದೊಡ್ಡ ಪ್ರಶ್ನೆ ಎಂದರೆ, ಆ ವ್ಯಕ್ತಿಯು ನಿಮ್ಮ ಜೀವನಕ್ಕೆ ಹಿಂದಿರುಗುತ್ತಾರೋ ಅಥವಾ ಸಂದೇಶವನ್ನು ಬಿಟ್ಟ ನಂತರ ಸುಮ್ಮನೆ ಹೊರಟು ಹೋಗುತ್ತಾರೋ ಎಂಬುದು ಉತ್ತರ ಉಳಿದಿದೆ, ಏಕೆಂದರೆ ಇನ್ನೊಂದು ರಹಸ್ಯವು ಬಹಿರಂಗಗೊಳ್ಳಬೇಕಾಗಿದೆ. ಎಲ್ಲವೂ ಮುಗಿದಿದೆ ಎಂದು ನೀವು ಭಾವಿಸುತ್ತಿದ್ದರೆ ಅದು ಅಲ್ಲ. ನಿಜವಾದ ಆಟ ಪ್ರಾರಂಭವಾಗಲಿದೆ. ಹೌದು ಸ್ನೇಹಿತರೆ, ನೀವು ಇಲ್ಲಿಯವರೆಗೆ ಕೇಳಿರುವ ಚಿಹ್ನೆಗಳು ಕೇವಲ ಘಟನೆಗಳಲ್ಲ, ಆದರೆ ಕೇವಲ ಕ್ರಮೇಣ ನಿಮ್ಮನ್ನು ಸತ್ಯಕ್ಕೆ ಹತ್ತಿರಕ್ಕೆ